ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರ, ಮೊನ್ನೆಯಿಂದ ರಷ್ಯಾ ಅಧ್ಯಕ್ಷರಾದಂತಹ ಪುಟಿನ್ ಅವರು ನನ್ನನ್ನು ಭೇಟಿಯಾಗಲಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಒಂದೇ ಸಮನೆ ಅದನ್ನೇ ಹಿಡ್ಕೊಂಡು ಎಳೆದಾಡ್ತಾ ಇದ್ದಾರೆ. ಇಡೀ ಕಾಂಗ್ರೆಸ್ ಪಕ್ಷ ರಾಷ್ಟ್ರಪತಿ ಭವನದ ಬ್ಯಾಂಕ್ವೆಟ್ಗೆ, ಅಂದ್ರೆ ಪುಟಿನ್ ಅವರು ರಾಷ್ಟ್ರಪತಿ ಭವನಕ್ಕೆ ಹೋಗಿದ್ರಲ್ವ, ಸೊ ಆ ಕಾರ್ಯಕ್ರಮಕ್ಕೆ ತಮ್ಮನ್ನ ಆಹ್ವಾನಿಸಿಲ್ಲ ಅಂತ ಪತ್ರಕರ್ತರ ಮುಂದೆ ಹೋಗಿ ಅದಕ್ಕೂ ದೂರನ್ನು ಕೊಡ್ತಾ ಇದ್ದಾರೆ. ಮೊದಲು ಯಾಕೆ ಆಹ್ವಾನ ಇರಲಿಲ್ಲ ರಾಹುಲ್ ಗಾಂಧಿ ಅವರಿಗೆ ಅನ್ನುವಂಥದ್ದನ್ನ ನಾನು ಹಿಂದಿನ ಕಾರ್ಯಕ್ರಮದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಆ ಕಾರ್ಯಕ್ರಮವನ್ನ ನೋಡ್ದೇನೆ ಇರುವಂತಹವರು ದಯವಿಟ್ಟು ಒಂದು ಬಾರಿ ಹೋಗಿ ನೋಡಿ. ರಾಹುಲ್ ಗಾಂಧಿ ಅವರ ನಿಜ ಬಣ್ಣ ಅಲ್ಲಿ ಸಂಪೂರ್ಣವಾಗಿ ನಾನು ಬಯಲು ಮಾಡಿದ್ದೀನಿ. ಆದರೆ ಈ ಪ್ರೋಟೋಕಾಲ್ ಅಂತ ಅಳಲು ತೋಡ್ಕೊಳ್ಳೋ ಮುನ್ನ ರಾಹುಲ್ ಗಾಂಧಿ ಒಂದು ಕ್ಷಣಕ್ಕೆ ಕೂತ್ಕೊಂಡು ತಮ್ಮನ್ನ ತಾವೇ ಒಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆಯನ್ನ ಕೇಳ್ಕೊಳ್ಬೇಕು. ಏನು? ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಯಾವತ್ತಾದ್ರೂ ರಾಹುಲ್ ಗಾಂಧಿ ಅವರು ತಮ್ಮ ಯೋಗ್ಯತೆಗೆ ಯಾವತ್ತಾದ್ರೂ ಆ ಸ್ಥಾನಕ್ಕೆ ತಕ್ಕ ಗೌರವವನ್ನು ಕೊಟ್ಟಿದ್ದಾರಾ? ಅದಕ್ಕೆ ಸರಿಯಾಗಿ ನಡ್ಕೊಂಡಿದ್ದಾರಾ? ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ತಮ್ಮ ಜವಾಬ್ದಾರಿಯನ್ನ ಅವರು ವಹಿಸ್ಕೊಂಡಿದ್ದಾರಾ? ನನ್ನ ಹತ್ರ ಕೇಳೋದಾದ್ರೆ ನಾನು ಹೇಳ್ತೀನಿ, ಇಲ್ಲ ಇಲ್ಲ ಇಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರಿಗೆ ವೆರಿ ಬಿಗ್ ಝೀರೋವನ್ನು ಕೊಡ್ತೀನಿ ನಾನು. ಯಾಕೆ ಅನ್ನುವಂಥದ್ದನ್ನು ಹೇಳ್ತೀನಿ. ಸುಮ್ಮನೆ ಝೀರೋ ಕೊಟ್ಟಿಲ್ಲ. ಮೊದಲನೇದು, ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ ದಿನಾಚರಣೆ, ಇಡೀ ದೇಶ ಒಟ್ಟಾಗಿ ಆಚರಿಸುವಂತಹ ಹಬ್ಬ. ಈ ಆಚರಣೆಯಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕ ಭಾಗಿ ಆಗುವಂಥದ್ದು ಸಹಜ, ಆಗಬೇಕು. ನಿರೀಕ್ಷೆ ಅಂತೂ ಇದ್ದೇ ಇರುತ್ತೆ, ಹೌದಲ್ವಾ? ಆದ್ರೆ ರಾಹುಲ್ ಗಾಂಧಿ ಆ ನಿರೀಕ್ಷೆ ಪರವಾಗಿ ನಡ್ಕೊಂಡ್ರ? ಉತ್ತರ ಇಲ್ಲ. ಎರಡನೇದು, ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂತಹ ಸುದಿನ, ಇಡೀ ದೇಶ ಸಂಭ್ರಮದಿಂದ ಒಟ್ಟಾಗಿ ಸೇರಿ ಆಚರಿಸುವಂತಹ ದಿನ. ಅವತ್ತೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಭಾಗವಹಿಸಬೇಕವರು, ಅವರ ಜವಾಬ್ದಾರಿ ಅದು. ಆದ್ರೆ ರಾಹುಲ್ ಗಾಂಧಿ ಹಾಜರಾಗಿದ್ರ? ಉತ್ತರ ಇಲ್ಲ. ಮೂರನೇದು, ಕರ್ತವ್ಯ ಭವನ, ಕರ್ತವ್ಯ ಪಥದಲ್ಲಿ ನಾವು ತೆರಿಗೆದಾರರು ಕೊಟ್ಟಂತಹ ತೆರಿಗೆಯ ಹಣದಿಂದ ಸಾರ್ವಜನಿಕ ಸಂಸ್ಥೆ ಆಗಿರುವಂತಹ ಕರ್ತವ್ಯ ಭವನ ನಿರ್ಮಾಣ ಆಗುತ್ತೆ. ಅದರ ಉದ್ಘಾಟನೆಗೆ ರಾಹುಲ್ ಗಾಂಧಿ ಅವರಿಗೆ ಆಹ್ವಾನ ಇರುತ್ತೆ. ವಿರೋಧ ಪಕ್ಷದ ನಾಯಕನಾಗಿ ಹಾಜರಾಗುವಂಥದ್ದು ಅವರ ಕರ್ತವ್ಯ ಕೂಡ ಹೌದು. ಆದ್ರೆ ಅವರು ಹಾಜರಾದ್ರ? ಉತ್ತರ ಇಲ್ಲ. ನನಗೆ ಬಹಳ ಆಶ್ಚರ್ಯ ಅನಿಸೋದು ಏನು ಅಂತಂದ್ರೆ, ಇವತ್ತು ಆಹ್ವಾನ ಕೊಡ್ಲಿಲ್ಲ ಅಂತ ಕಿರುಚಾಡುವಂತ ಇದೇ ಲೆಫ್ಟ್ ಎಕೋಸಿಸ್ಟಮ್ ಆ ದಿನ ಮಾತ್ರ ಮೌನವಾಗಿತ್ತಲ್ವಾ? ಯಾಕೆ? ನಾಲ್ಕನೇದು, ರಾಮನಾಥ್ ಕೋವಿಂದ್ ಇವರು ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂತಹ ದಿನ. ಒಂದು ಶಿಷ್ಟಾಚಾರಕ್ಕಾದ್ರೂ ಅಭಿನಂದನೆಯನ್ನು ಸಲ್ಲಿಸಬೇಕಿತ್ತೋ ಬೇಡವೋ ರಾಹುಲ್ ಗಾಂಧಿ ಅವರು? ಆದ್ರೆ ರಾಹುಲ್ ಗಾಂಧಿನೂ ಅವತ್ತು ಬರಲಿಲ್ಲ, ಸೋನಿಯಾ ಗಾಂಧಿ ಅವರು ಬರಲಿಲ್ಲ, ಇಬ್ರು ಕೂಡ ಹೊಸ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಅಭಿನಂದನೆ ಸಮೇತ ಸಲ್ಲಿಸಲಿಲ್ಲ. ಅಷ್ಟೆಲ್ಲ ಆಮೇಲೆ ಸಂಸತ್ತಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಭಾಷಣವನ್ನ ಮಾಡ್ತಾ ಇದ್ದಾಗ ರಾಹುಲ್ ಗಾಂಧಿ ಅವರು ಮೊಬೈಲ್ ಅಲ್ಲಿ ಮೆಸೇಜ್ ಅನ್ನ ನೋಡ್ತಾ ಚಾಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಒಬ್ಬ ವಿರೋಧ ಪಕ್ಷದ ನಾಯಕರಿ ಅತ್ಯುನ್ನತ ಸಾಂವಿಧಾನಿಕ ಸ್ಥಾನಕ್ಕೆ ಬೆಲೆ ಕೊಡೋಕೆ ಬರಲ್ಲ. ಅದೆಷ್ಟು ಗೌರವ ಕೊಡ್ತಾರೆ ಅತ್ಯುನ್ನತ ಸಾಂವಿಧಾನಿಕ ಸ್ಥಾನಕ್ಕೆ, ಅದೆಷ್ಟು ನಿರ್ಲಕ್ಷ್ಯವನ್ನ ತೋರ್ತಾರೆ ಅನ್ನುವಂಥದ್ದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಇಷ್ಟೇ ಅಲ್ಲ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಈ ಸಮಾರಂಭಕ್ಕೆ ಕಾಂಗ್ರೆಸ್ ಸೇರಿದ ಹಾಗೆ ಎಲ್ಲಾ ಪಕ್ಷದ ನಾಯಕರು ಕೂಡ ಹಾಜರಾಗಿದ್ರು. ಆದ್ರೆ ಇವತ್ತು ನನಗೆ ಭೇಟಿಗೆ ಆಹ್ವಾನವನ್ನು ಕೊಟ್ಟಿಲ್ಲ ಅಂತ ಬೊಬ್ಬೆ ಹಾಕುವಂತ ಇದೇ ರಾಹುಲ್ ಗಾಂಧಿ ಅವತ್ತು ಗೈರಾಗ್ತಾರೆ. ಒಂದು ಅಭಿನಂದನೆ ಸಮೇತ ಸಲ್ಲಿಸಲಿಲ್ಲ. ಸ್ವತಃ ಸಾಂವಿಧಾನಿಕ ಹುದ್ದೆಯನ್ನು ವಹಿಸಿಕೊಂಡಿರುವಂತಹ ರಾಹುಲ್ ಗಾಂಧಿ ಅವರ ಈ ಒಂದು ಮೌನ, ಈ ಒಂದು ಗೈರು ಹಾಜರಿ ಏನನ್ನ ಹೇಳುತ್ತೆ, ಏನನ್ನ ಸ್ಪಷ್ಟಪಡಿಸುತ್ತೆ ಅನ್ನುವಂಥದ್ದನ್ನ ನಾನು ಬಾಯಿ ಬಿಟ್ಟು ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ತೀನಿ. ಇನ್ನು ಜಸ್ಟಿಸ್ ಸಂಜೀವ್ ಖನ್ನಾ ಇವರು 51ನೇ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಾಗ ಅದಕ್ಕೂ ರಾಹುಲ್ ಗಾಂಧಿ ಅವರು ಬರಲ್ಲ. ಜಸ್ಟಿಸ್ ಸೂರ್ಯಕಾಂತ್ ಇವರು 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಾಗ್ಲೂ ಕೂಡ ಅದಕ್ಕೂ ರಾಹುಲ್ ಗಾಂಧಿ ಅವರು ಬರಲ್ಲ. ಏನ್ ಹೇಳ್ಬೇಕಿದಕ್ಕೆ? ದೇಶದ ಅತ್ಯುನ್ನತ ಸಾಂವಿಧಾನಿಕ ರಕ್ಷಕರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರಲ್ಲ, ಮೇಲಿಂದ ಮೇಲೆ ಮಿಸ್ ಮಾಡ್ತಾರೆ. ಇದೇ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇವತ್ತು
ಅದೇ ರಾಹುಲ್ ಗಾಂಧಿ ಬಂದು ನನಗೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳುವಂತಹ ನೈತಿಕತೆ ಇದೆಯಾ? ಹೇಳ್ಬೇಕು, ನನಗೆ ಗೊತ್ತಿಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಅಪಾರ ಮಾನ್ಯತೆಯನ್ನು ಹೊಂದಿದ್ದಂತಹ ಮಾಜಿ ರಾಷ್ಟ್ರಪತಿಗಳಾದಂತಹ ಪ್ರಣಬ್ ಮುಖರ್ಜಿ ಇವರ ಭಾರತ ರತ್ನ ಪ್ರಶಸ್ತಿ ಸಮಾರಂಭಕ್ಕೆ ರಾಹುಲ್ ಗಾಂಧಿ ಗೈರಾಗ್ತಾರೆ. ಯಾಕೆ? ಅದಕ್ಕೂ ಗೈರಾಗೋದನ್ನೇ ಆಯ್ಕೆ ಮಾಡ್ಕೊಳ್ತಾರಲ್ವ, ಯಾಕೆ? ಗೌರವಕ್ಕೆ ಪಾತ್ರರಾಗುವಂತ ಒಂದು ಮಹತ್ವದ ಕ್ಷಣಕ್ಕೆ ಪ್ರತಿಯೊಬ್ಬರು ಕೂಡ ಸಾಕ್ಷಿ ಆಗೋದಕ್ಕೆ ಆಯ್ಕೆ ಮಾಡ್ಕೊಂಡ್ರೆ, ಇವತ್ತು ನನ್ನನ್ನ ಆಹ್ವಾನ ಮಾಡಿಲ್ಲ ಅಂತ ಬಾಯ್ ಪಡ್ಕೊಳ್ಳುವಂತಹ ಇದೇ ರಾಹುಲ್ ಗಾಂಧಿ ಅದರಿಂದ ದೂರ ಉಳ್ಕೊಳ್ಳುವಂತಹ ಆಯ್ಕೆಯನ್ನು ಮಾಡ್ಕೊಳ್ತಾರಲ್ವ, ಯಾಕೆ? ಇನ್ನು ಯಾವಾಗ್ಲೂ ನಾವು ದಲಿತರ ಪರ, ನಾವು ಇದು ಅಂತ ಹೇಳುವಂತಹ ಇದೇ ರಾಹುಲ್ ಗಾಂಧಿ ಹೀರಲಾಲ್ ಸಮಾರಿಯಾ ಇವರು ಭಾರತದ ಮೊದಲ ದಲಿತ ಮುಖ್ಯ ಮಾಹಿತಿ ಆಯುಕ್ತರಾಗಿ ಆಯ್ಕೆ ಆಗ್ತಾರೆ. ಆ ಆಯ್ಕೆ ಆದಾಗ ಇಡೀ ಸಂಸತ್ತು ಆ ಐತಿಹಾಸಿಕ ಕ್ಷಣವನ್ನ ಆಚರಿಸುವುದಕ್ಕೆ ಒಂದಾಗತ್ತೆ. ಎಲ್ಲರೂ ಹಾಜರಾಗಿರ್ತಾರೆ, ಎಲ್ಲರೂ ಆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾರೆ. ರಾಹುಲ್ ಗಾಂಧಿ ಒಬ್ಬರನ್ನ ಹೊರತುಪಡಿಸಿ ಸಾಮಾಜಿಕ ನ್ಯಾಯ, ಅದು ಇದು, ಸಂವಿಧಾನ ರಕ್ಷಣೆ, ನಾನು ಸಂವಿಧಾನ ರಕ್ಷಕ ಅಂತ ಅದೇನೇನೋ ಬಿಲ್ಡಪ್ ಕೊಡ್ಕೊಳ್ತಾರೆ ರಾಹುಲ್ ಗಾಂಧಿ ಅವರು. ಆದ್ರೆ ಪ್ರತಿ ಬಾರಿ ಅವರ ಒಂದೊಂದು ನಡತೆ, ಅವರ ಒಂದೊಂದು ಹೆಜ್ಜೆ, ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಏನು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ತೋರಿಸಿದೆ. ಇಷ್ಟೆಲ್ಲ ಹೇಳಿದ ಮೇಲೂ ನಿಮಗೆ ಅನ್ಸುತ್ತಾ ಮೋದಿಜಿಯವರು ಬೇಕಂತಾನೆ ರಾಹುಲ್ ಗಾಂಧಿ ಅವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ? ಮೋದಿಜಿಯವರು ಬೇಕಂತಾನೆ ದೂರ ಇರ್ತಾರೆ ಅಂತ ಅನ್ಸುತ್ತಾ? ಇಲ್ಲಿ ದೂರ ನಿಂತಿರುವಂಥವ್ರು ಯಾರ್ರೀ? ಯಾರು ಬೇಜವಾಬ್ದಾರಿಯಾಗಿ ಓಡಾಡ್ತಾ ಇರುವಂಥವ್ರು? ಯಾರು ತನ್ನ ಸಾಂವಿಧಾನಿಕ ಹುದ್ದೆಗೆ ಮರ್ಯಾದೆ ಗೌರವವನ್ನು ಕೊಡದೆ ಓಡಾಡ್ತಾ ಇರುವಂಥವ್ರು ಯಾರಿಲ್ಲಿ? ಬಹುಶಃ ಅದಕ್ಕೆ ಅನ್ಸುತ್ತೆ ರಾಹುಲ್ ಗಾಂಧಿ ಅವರ ಯೋಗ್ಯತೆ ಏನು ಅನ್ನುವಂಥದ್ದನ್ನ ಪುಟಿನ್ ಟೀಮ್ ಡಿಸೈಡ್ ಮಾಡಿದ್ರಿಂದ, ಅರ್ಥ ಮಾಡ್ಕೊಂಡಿದ್ರಿಂದ ರಾಹುಲ್ ಗಾಂಧಿ ಅವರಿಗೆ ರಾಷ್ಟ್ರಪತಿ ಭವನದಲ್ಲಿದ್ದಂತಹ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿಲ್ಲ. ಆದ್ರೆ ಕಾಂಗ್ರೆಸ್ನವರೇ ಆಗಿರುವಂತಹ ಶಶಿ ತರೂರ್ ಅವರನ್ನ ಆಹ್ವಾನ ಮಾಡ್ತಾರೆ. ಬಹುಶಃ ಪಕ್ಕಾ ಭಾರತೀಯರಿಗೆ ಮಾತ್ರ ಆಹ್ವಾನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದರಲ್ಲಿ ಇಟಲಿ ದೇಶದವರಿಗೆ ಆಹ್ವಾನವನ್ನು ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಅವರ ಚಾಯ್ಸ್, ನಾವೇನು ಮಾಡೋಕ್ಕಾಗಲ್ಲ. ರಾಹುಲ್ ಗಾಂಧಿ ಅವರು ಸಾಂವಿಧಾನಿಕ ಹುದ್ದೆನೇ ಆಗಿರಲಿ, ರಾಷ್ಟ್ರದ ವಿಚಾರನೆ ಆಗಿರಲಿ, ತಾನಿರುವಂತಹ ಸ್ಥಾನಕ್ಕೆ ಸಂಬಂಧಿಸಿದಂತಹ ಕರ್ತವ್ಯನೇ ಆಗಿರಲಿ, ಇಲ್ಲಿವರೆಗೂ ಕೂಡ ಕೇವಲ ನಿರ್ಲಕ್ಷ್ಯವನ್ನೇ ತೋರಿರುವಂಥದ್ದು. ಮೊದಲು ಜವಾಬ್ದಾರಿಯನ್ನ ಬಹಳ ಚೆನ್ನಾಗಿ ನಿಭಾಯಿಸೋದನ್ನ ಕಲೀರಿ ರಾಹುಲ್ ಗಾಂಧಿ ಅವರೇ. ಸಂಸ್ಥೆಗಳ ಮೇಲೆ ಗೌರವನ್ನ ಕೊಡೋದು ಹೇಗೆ ಅನ್ನುವಂಥದ್ದನ್ನ ಕಲೀರಿ. ಆಮೇಲೆ ಭೇಟಿ, ಆಹ್ವಾನ, ಅವಕಾಶ ಅಂತ ನಿಮ್ಮ ಕಾರ್ಡನ್ನ ಆಮೇಲೆ ಪ್ಲೇ ಮಾಡಿ. ನಿಮ್ಮ ಆಟಗಳೆಲ್ಲ ಹಿಂದೆ ನಡೀತಾ ಇದ್ವು. ಈಗ ಸೋಷಿಯಲ್ ಮೀಡಿಯಾ ಜಮಾನ, ಎಲ್ಲ ರೆಕಾರ್ಡಿಂಗ್ ಇರುತ್ತೆ, ಸಾಕ್ಷಿ ಸಮೇತ ಹಂಗೆ ಹೊರಗೆ ಹಾಕಿ ಬಿಡ್ತೀವಿ. ನಿಮ್ಮ ಇಂತಹ ನಾಟಕಕ್ಕೆ ಜನರು ಇನ್ನೂ ಮರುಳಾಗೋರು ಇದ್ದಾರೆ ಅನ್ನುವಂತಹ ಭ್ರಮೆ ನಿಮಗೆ ಇದ್ರೆ ದಯವಿಟ್ಟು ಆ ಭ್ರಮೆಯಿಂದ ಆದಷ್ಟು ಬೇಗ ಹೊರ ಬಂದ್ರೆ ಬಹುಶಃ ನಿಮಗೇನೇ ಒಳ್ಳೇದು ಅನ್ಸುತ್ತೆ. ಏನಂತೀರಾ? ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.